ಯಾಕಮ್ಮ ಇರುತ್ತೆ, ನನ್ನ ತಮ್ಮನಿಗೆ ಮದುವೆ ಆಗಿಲ್ಲ, ಅವ್ರಿಗೆ ಬ್ರೈನ್ ಟ್ಯೂಮರ್ ಆಗಿದೆ, ಈ ಕಣ್ಣು ತೆಗಿಬೇಕು ಅಂತ ಹೇಳಿದ್ದಾರೆ. ಬ್ರೈನ್ ಟ್ಯೂಮರ್ ಇದ್ದವರಿಗೆ ಆ ಕಣ್ಣು ತೆಗಿಬೇಕು ಅಂತ ಹೇಳಿದ್ದಾರೆ. ಅವ್ನು ಮದುವೆ ಆಗಿಲ್ಲ, ಹೆಂಗೆ ಅವ್ನ ಫ್ಯೂಚರು? ನಿಮ್ಮದು ಎಲ್ಲ ಪವಾಡಗಳು, ನಂದು ಪವಾಡ ಏನಿಲ್ಲ, ರಾಯರದು ಪವಾಡ ಇದು. ಆ ಅಮ್ಮನಿಗೆ ಏನು ಕೊಟ್ಟೆ? ಎಲ್ಲ ಕೊಟ್ಟಿದ್ದು ರಾಯರದೇ, ನಮ್ದು ಏನೂ ಇಲ್ಲ, ನಾನು ಯಾವುದೂ ರೆಡಿ ಮಾಡಿಲ್ಲ ಮನೆಯಲ್ಲಿ. ಇಲ್ಲಿ ರಾಯರ ಮುತ್ತಿಗೆ ಪ್ರಸಾದ ಕೊಟ್ಟೆ, ಮಂತ್ರಾಕ್ಷತೆ ಕೊಟ್ಟೆ, ಪೂಜದ ವಿಧಾನ ತಿಳಿಸ್ಕೊಟ್ಟೆ. ಇವತ್ತು ಆ ಕಣ್ಣು ಆಪರೇಷನ್ ಮಾಡಿದ್ದೇ ಗೊತ್ತಾಗಲಿಲ್ಲ ಅಮ್ಮನಿಗೆ, ಆ ಅಪ್ಪನಿಗೆ. ಮತ್ತೆ ಇವಾಗ ನೆಕ್ಸ್ಟ್ ಮದುವೆ ಅಂತಂದು ಕೇಳ್ಪಟ್ಟೆ. ಖಂಡಿತ ಒಳ್ಳೇದಾಗಲಿ. ಅದಕ್ಕೆ ಇದೇ ರೀತಿಯಾಗಿ ರಾಯರನ್ನ ನಂಬಿ ನಾವೆಲ್ಲರೂ ರಾಯಲ್ ಆಗಿರೋಣ. ರಾಯರನ್ನ ನಂಬಿ ನಾವೆಲ್ಲರೂ ರಾಯಲ್ ಆಗಿರೋಣ. ನಿಮ್ಮ ಮನಸ್ಸಿನಲ್ಲಿ ನೀವೇನು ಅಂದುಕೊಂಡಿರ್ತಾರಲ್ಲ ಅದು ಯಶಸ್ವಿ ಆಗಬೇಕು ಅಂದರೆ ಭಕ್ತಿಯಿಂದ ಹೇಗೆ ಪೂಜೆ ಮಾಡಬೇಕು. ಇಲ್ಲಿ ಯಾವ ದೇವರು ನಿಮ್ಮಲ್ಲಿ ದುಡ್ಡು ಕೇಳಿಲ್ಲ. ಇಲ್ಲಿ ದುಡ್ಡು ಕೊಟ್ಟರೆ ನಾನು ನಿಮ್ಗೆ ಅನುಗ್ರಹ ಮಾಡ್ತೀನಿ ಅಂತ ಕೇಳಿದಾರೆ ಇಲ್ಲಿ ಯಾರಾದ್ರು? ಹೇಳಿಲ್ಲಲ್ವಾ? ದುಡ್ಡು ಕೊಟ್ಟರೆ ಅನುಗ್ರಹ. ನೋಡಿ, ನಮಗೆ ತುಳಿಯೋಕ್ಕಂತಂದು ಎಷ್ಟೋ ಜನ ಬಂದ್ಬಿಟ್ರು ಇವಾಗ ಆಲ್ರೆಡಿ. ಯಾಕೆ ಅಂದರೆ ನಾನು ಒಬ್ಬರಿಗೆ ಒಳ್ಳೆಯದನ್ನೇ ಬಯಸ್ತೀನಿ ಹೊರತು ಕೆಟ್ಟದ್ದು ಬಯಸಿಲ್ಲ. ನಾನು ಇವತ್ತು ಎಷ್ಟು ಇಡೀ ಕರ್ನಾಟಕನೇ ಹುಡುಕ್ತಾ ಇದ್ದಾರೆ ನನ್ನನ್ನು. ನಾನು ಸಿಗಲಿಲ್ಲ, ಅಷ್ಟು ಬೇಗ ಸಿಗಲಿಲ್ಲ ನಾನು. ಯಾಕಂದರೆ ಈ ಒಂದು ಕನಸಿನಲ್ಲಿ ಕಂಡಂಥ ಈ ವ್ರತವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆ? ಗುರು ರಾಘವೇಂದ್ರ ಸ್ವಾಮಿಯವರು ಶ್ರೀನಿವಾಸ ದೇವರಿಗೆ ಹೇಗೆ ಪೂಜೆ ಮಾಡ್ತಾಯಿದ್ರು ಅದನ್ನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ಲರಿಗೂ ಪವಾಡ ಆಗ್ತಾ ಇದೆ. ನಿಮ್ಮೆಲ್ಲ ಭಕ್ತಿ ಇರಬೇಕು, ನಂಬಿಕೆ ಇರಬೇಕು. ನಾನು 50% ನಂಬ್ತೀರಿ, 50% ನಂಬಲ್ಲ. ಇವತ್ತಿಗೆ ನಂದು 6 ವಾರ ಆಯಿತು, ಇವತ್ತು 7 ವಾರ ಆಯಿತು, 8 ವಾರ ಆಯಿತು. ಇದು ಬೇಡ ನಮಗೆ. ಈ ಕೌಂಟ್ ಬೇಡ ನಮಗೆ. ಕೌಂಟ್ ಮಾಡ್ಕೊಳ್ಳೋದು ಬೇಡವೇ ಬೇಡ. ಭಗವಂತನಲ್ಲಿ ಪೂಜೆ ಮಾಡಿದ್ರೆ ನಾವು ಕೌಂಟ್ ಮಾಡೋಣ. ನೀನು ಕೌಂಟ್ ಮಾಡೋದು ಬೇಡ. ಯಾವತ್ತು ನಾನು ಮಾಡ್ತಾಯಿದ್ದೀನಿ, ಇದು ಮೊದಲನೇ ದಿನ, ಇದು ಮೊದಲನೇ ವಾರ ಅಂತ ಹೇಳ್ಕೊಂಡು 9 ವಾರ ಅಂತ ಬರೆದಿಟ್ಕೊತ ಹೋಗಿ. ನೀವು 1 2 3 4 7 8 9 ಬರೆದಿಟ್ಕೊತ ಹೋಗಿ. ಬರೆದಿಟ್ಕೊಂಡು ಅದರಲ್ಲಿ ಬೆಳಗಿನ ಜಾವದಲ್ಲಿ ದೇವತೆಗಳಿಗೆ ಎಚ್ಚರಿಕೆ ಆಗುವುದು ಬೆಳಗಿನ ಜಾವದಲ್ಲಿ, ಬ್ರಾಹ್ಮಿ ಮುಹೂರ್ತದಲ್ಲಿ. ನಿಮ್ಮ ಕೋರಿಕೆ ಏನಿದೆ ಆ ಕೋರಿಕೆಯನ್ನು ಕಾಗದ ಪತ್ರದಲ್ಲಿ ಬರೆದಿಡಬೇಕು. 2 ತುಪ್ಪದ ದೀಪ ಹಚ್ಚಿದ ಮೇಲೆ ಬರೀಬೇಕು. 2 ತುಪ್ಪದ ದೀಪ ಹಚ್ಚಿದ ಮೇಲೆ ನಿಮ್ಮ ಕೋರಿಕೆ ಏನಿದೆ ಅದನ್ನೆಲ್ಲ ಬರೆದಿಟ್ಕೊಂಡು ಅದರಲ್ಲಿ ಮಂತ್ರಾಕ್ಷತೆಯನ್ನು ಹಾಕಿ 2 ತುಳಸಿ ಎಲೆ ಹಾಕಬೇಕು. 2 ತುಳಸಿ ಎಲೆ ಹಾಕಿ ಇವತ್ತು ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ದೀರಾ? ಇದು ಮಾಡ್ತೀನಿ. ಈಗ ಯಾರಿಗಾದ್ರೂ ನಿನಗೆ ಕಾರ್ತಿಕ್ ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ದೀರಾ? ಅಥವಾ ನಿಮ್ಮ ಅನಾರೋಗ್ಯದಿಂದ ಇದೆನಾ? ಅಥವಾ ಏನಾದರೂ ತೊಂದರೆ ಇದೆನಾ? ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ದೀರಾ?